ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ದರ್ಶನ್ ಪವಿತ್ರ ಗೌಡ ಸೇರಿ ಹಲವರು ಜೈಲು ಹಕ್ಕಿಗಳಾಗಿದ್ದಾರೆ. ಮತ್ತೊಂದು ಕಡೆ ಟ್ರಯಲ್ ಕೂಡ ಶುರುವಾಗಿದೆ. ಇದರ ನಡುವೆ ಆರೋಪಿಗಳಿಗೆ ದಿನಕ್ಕೊಂದು ಶಾಕ್ ಎದುರಾಗ್ತಾ ಇದೆ. ಮನೆ ಊಟಕ್ಕೆ ಅರ್ಜಿ ಹಾಕಿ ಊಟವನ್ನು ಗಿಟ್ಟಿಸಿಕೊಂಡಿದ್ದ ಪವಿತ್ರ ಗೌಡಗೆ ಊಟ ನೀಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಜೈಲಾಧಿಕಾರಿಗಳು ಈಗ ಕೋರ್ಟ್ನ ಮೊರೆ ಹೋಗ್ತಾ ಇದ್ದಾರಂತೆ. ಇದರ ಬೆನ್ನಲ್ಲೇ ದರ್ಶನ್ಗೂ ಕೂಡ ಶಾಕ್ ಕೊಡೋದಕ್ಕೆ ಕಾರಾಗೃಹ ಇಲಾಖೆ ಮುಂದಾಗಿದೆ. ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ, ಮನೆಯಿಂದ ಕೊಟ್ಟಿರುವ ಬ್ಲಾಂಕೆಟನ್ನು ಕೊಡಿ ಅಂಥೇಳಿ ಕೋರ್ಟ್ ಮೂಲಕ ಆದೇಶವನ್ನು ಮಾಡಿದರು. ಈಗ ಡಿಜಿಪಿ ಅಲೋಕ್ ಕುಮಾರ್ ಮತ್ತೊಂದು ತೀರ್ಮಾನಕ್ಕೆ ಬಂದಿದ್ದಾರಂತೆ. ಜೈಲಿನ ಮ್ಯಾನ್ಯುವಲ್ ಪ್ರಕಾರವೇ ಎಲ್ಲರಿಗೂ ಕೂಡ ಈ ಬ್ಲಾಂಕೆಟನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಡಿಜಿಪಿ ತಮ್ಮ ಅಧಿಕಾರವನ್ನು ಬಳಸಿಕೊಂಡು ಜೈಲಿನ ಎಲ್ಲ ಆರೋಪಿಗಳಿಗೂ ಕೂಡ ಒಂದೇ ಮಾದರಿಯ ಬ್ಲಾಂಕೆಟನ್ನು ಕೊಡೋದಕ್ಕೆ ಮುಂದಾಗಿದ್ದು, ಚಳಿಗಾಲ ಮಳೆಗಾಲ ಇವೆಲ್ಲದಕ್ಕೂ ಕೂಡ ಹೊಂದಾಣಿಕೆ ಆಗುವಂತಹ ಬ್ಲಾಂಕೆಟ್ ವಿತರಣೆಗೆ ಆದೇಶ ಹೊರಡಿಸುವುದಕ್ಕೆ ತಯಾರಿ ಮಾಡಿಕೊಂಡಿದ್ದಾರಂತೆ. ಈ ಮೂಲಕ ದರ್ಶನ್ ಬ್ಲಾಂಕೆಟ್ಗೂ ಕೂಡ ಕುತ್ತು ಬರುವ ಸಾಧ್ಯತೆ ಇದೆ.